ಸಿಇಟಿ ಎಕ್ಸಾಮ್ಗೆ QR ಸ್ಕ್ಯಾನ್. ಸೆಕೆಂಡ್ PUC ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಸಿಇಟಿ ಎಕ್ಸಾಮ್ ತುಂಬಾ ಮುಖ್ಯ ಆಗಿದೆ. ಇವತ್ತಿಂದ 3 ದಿನಗಳ ಕಾಲ ಕರ್ನಾಟಕದಲ್ಲಿ ಸಿಇಟಿ ಎಕ್ಸಾಮ್ ನಡೀತಾ ಇದೆ. ಮೊದಲ ಬಾರಿಗೆ QR ಸ್ಕ್ಯಾನ್ ಕಣ್ಗಾವಲನ್ನು ಇರಿಸಲಾಗಿದೆ. QR ಸ್ಕ್ಯಾನ್ ಬಳಿಕ ವಿದ್ಯಾರ್ಥಿಗಳು ಎಕ್ಸಾಮ್ ಹಾಲ್ಗೆ ಪ್ರವೇಶಿಸಬಹುದು. ನಕಲಿ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆಯೋದನ್ನು ತಪ್ಪಿಸೋದಕ್ಕೋಸ್ಕರ KEA ಈ ಮೂಲಕ ಈ ಒಂದು ಪ್ಲಾನ್ನ ಮಾಡಿಕೊಂಡಿದೆ. ಸಿಇಟಿ ಎಕ್ಸಾಮಿಂದ ಹಿಡಿದು ದಾಖಲಾತಿ ಆಗೋ ತನಕ KEA ವಿದ್ಯಾರ್ಥಿಗಳ ಮೇಲೆ ಕಣ್ಣಿಟ್ಟಿದೆ. ಏನಿದು QR ಸ್ಕ್ಯಾನ್ ಕಣ್ಗಾವಲು? ಪ್ರತಿ ಕೇಂದ್ರದಲ್ಲೂ ವಿದ್ಯಾರ್ಥಿಗಳನ್ನು QR ಸ್ಕ್ಯಾನ್ ತಪಾಸಣೆಗೆ ಒಳಪಡಿಸಲಾಗುತ್ತೆ. ಕೇಂದ್ರದ ಮುಖ್ಯಸ್ಥರಿಗೆ ಸ್ಕ್ಯಾನ್ ಮಾಡೋದಕ್ಕೆ ಆ್ಯಪ್ನ ವ್ಯವಸ್ಥೆ ಕೂಡ ಮಾಡಿಕೊಡಲಾಗಿದೆ. ವಿದ್ಯಾರ್ಥಿಗಳನ್ನು ಸ್ಕ್ಯಾನ್ ಮಾಡಿದ ಕೂಡಲೇ ಆ ವಿದ್ಯಾರ್ಥಿಯ ಸಂಪೂರ್ಣ ಮಾಹಿತಿ KEAಗೆ ತಲುಪುತ್ತೆ. ನಕಲಿ ವಿದ್ಯಾರ್ಥಿಗಳ ಮೋಸವನ್ನು ತಡೆಗಟ್ಟೋದಕ್ಕೋಸ್ಕರ ಈ ಮೂಲಕ ಒಂದು QR ಸ್ಕ್ಯಾನನ್ನು ಮಾಡಿಸಿ ಪತ್ತೆ ಹಚ್ಚಬಹುದು ಅನ್ನಲಾಗ್ತಾ ಇದೆ.